ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಬೆಳಗಿನ ಶುಭೋದಯ. ಈ ಹಿಂದೆ 8ನೇ ತರಗತಿಯಲ್ಲಿ ವ್ಯವಹಾರ ಅಧ್ಯಯನ ಅಂದರೆ ವಾಣಿಜ್ಯ ಅಧ್ಯಯನದ ಘಟಕಗಳು ಎಂಬ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ವಿ. ಸ್ಥೂಲವಾಗಿ ಅಂದರೆ ಆರ್ಥಿಕ ಚಟುವಟಿಕೆಗಳು ಅಂದರೆ ಏನು, ಆ ವಾಣಿಜ್ಯ ಅಧ್ಯಯನದ ಘಟಕಗಳಲ್ಲಿ ಬರ್ತಕ್ಕಂತಹ ಆರ್ಥಿಕ ಚಟುವಟಿಕೆಯ ವಿಧಗಳು ಯಾವ್ಯಾವುದು ಅಂತಂದರೆ ವ್ಯವಹಾರ, ವೃತ್ತಿ, ಉದ್ಯೋಗ, ಇವುಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇನ್ನು ಹಾಗೆ ವ್ಯವಹಾರದ ವಿಕಸನ ಮತ್ತು ಬೆಳವಣಿಗೆಯ ಹಂತಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ಹಲವು ಅಂಶಗಳನ್ನು ನಾವು ತಿಳ್ಕೊಂಡ್ವಿ. ಅಂದರೆ ವ್ಯವಹಾರ ಅಂತಕ್ಕಂಥದ್ದು ಯಾವ ರೀತಿ ಅದು ಪ್ರಗತಿ ಅಥವಾ ವಿಕಸನ ಅಂತಕ್ಕಂಥದ್ದನ್ನು ಹೊಂದಿತು, ಅದು ಯಾವ ರೀತಿ ಬೆಳವಣಿಗೆಯನ್ನು ಹೊಂದಿತು ಅನ್ನೋದನ್ನು ನಾವು ಮೂಲತಃ ಮಾನವನ ವೃತ್ತಿಯಾದಂತಹ ಬೇಟೆಗಾರಿಕೆಯ ಹಂತದಿಂದ ಹಿಡಿದು, ಅಂದರೆ ಮೀನು ಹಿಡಿಯುವ ಹಂತದಿಂದ ಹಿಡಿದು ಪ್ರಾಣಿ ಸಾಕಾಣಿಕೆಯ ಹಂತ, ಕೃಷಿ ಅಥವಾ ಬೇಸಾಯದ ಹಂತ, ಕುಶಲಕರ್ಮಿಗಳ ಹಂತ ಹಾಗೂ ವಸ್ತು ವಿನಿಮಯ ಪದ್ಧತಿಯ ಹಂತ, ಅಲ್ಲಿವರೆಗೆ ನಾವು ತಿಳ್ಕೊಂಡಿದ್ದೀವಿ. ಅಂದರೆ ವಸ್ತು ವಿನಿಮಯ ಪದ್ಧತಿ ನಾನು ಹೇಳಿದೆ, ವಸ್ತುಗಳನ್ನು ಬದಲಿಸಿಕೊಳ್ಳತಕ್ಕಂತಹ ಪದ್ಧತಿ ಅಥವಾ ವಿನಿಮಯ ಮಾಡಿಕೊಳ್ತಕ್ಕಂಥ ಪದ್ಧತಿಯನ್ನು ವಸ್ತು ವಿನಿಮಯ ಪದ್ಧತಿ ಅಂತೇಳಿ ಕರೆದಿದ್ವಿ. ಅದರಲ್ಲಿ ಅನೇಕ ಸಮಸ್ಯೆಗಳು ಎದುರಾದ ಒಂದು ಚರ್ಚೆ ಮಾಡಿದ್ವಿ. ಹೇಗೆ ಅಂತಂದರೆ, ಈಗ ಯಾವುದೋ ಒಂದು ಕುದುರೆಯನ್ನು ಕೊಟ್ಟರೆ ಕುರಿಗೂ ಮತ್ತು ಕುದುರೆಗೂ ಹೊಂದಾಣಿಕೆ ಆಗದೆ ಇರತಕ್ಕಂಥ, ಅಂದರೆ ಬಯಕೆಗಳ ಮರು ಹೊಂದಾಣಿಕೆಯ ಕೊರತೆ ಅಂತಕ್ಕಂಥ. ಗೋಧಿ, ಜೋಳ, ಧಾನ್ಯಕ್ಕೆ ಧಾನ್ಯ ಬದಲಾಗಿ ಗೋಧಿಯ ಬೆಲೆ ಮತ್ತು ಜೋಳದ ಬೆಲೆಯ ವ್ಯತ್ಯಾಸಗಳನ್ನು ನಾವು ಕಾಣ್ತಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಅಂದರೆ ಮೌಲ್ಯದ ಅಳತೆ ಸಮರ್ಪಕವಾಗಿಲ್ಲದೇ ಇರುವುದು, ಇದು ಕೂಡ ಈ ವಾಣಿಜ್ಯ ಅಧ್ಯಯನದ ಘಟಕಗಳಿಗೆ ಬರ್ತಕ್ಕಂಥ ಈ ವಸ್ತು ವಿನಿಮಯ ಪದ್ಧತಿಯ ತೊಂದರೆ ಆಗಿರ್ತಕ್ಕಂಥ, ಸಮಸ್ಯೆ ಆಗಿರ್ತಕ್ಕಂಥ ನಾವು ಚರ್ಚೆ ಮಾಡಿದ್ವಿ. ಆಮೇಲೆ ಇನ್ನೊಂದಂದ್ರೆ ಆ ವಸ್ತುಗಳನ್ನು ವಿಭಜಿಸತಕ್ಕಂತಹ ಒಂದು ಸಮಸ್ಯೆ, ಕೊರತೆ ಇರ್ತಕ್ಕಂಥ. ಉದಾಹರಣೆಗೆ ಒಂದು ಹಸು ಕೊಡಬೇಕು ಅಂತಂದ್ರೆ ಎಷ್ಟು ಕುರಿಗಳನ್ನು ನಾವು ಕೊಡಬೇಕು, ಅಥವಾ ಎಷ್ಟು ಕುರಿ ಕೊಟ್ಟರೆ ಒಂದು ಹಸು ಅಂತ ಕೊಂಡ್ಕೋಬೇಕು, ಇದು ಸಮಸ್ಯೆ. ಆಗ ಅಲ್ಲಿ ಹಸುನ ಅಥವಾ ಕುರಿನ ಪೀಸ್ ಮಾಡಿ ಅಥವಾ ವಿಭಜಿಸಲಿಕ್ಕೆ ಸಾಧ್ಯ ಇರದೇ ಇರತಕ್ಕಂತಹ ಸಂದರ್ಭ ಎದುರಾಯಿತು. ಇದು ಕೂಡ ವಸ್ತುಗಳನ್ನು ವಿಭಜಿಸುವ ಕೊರತೆ, ವಸ್ತು ವಿನಿಮಯದಲ್ಲಿ ಎದುರಿಸತಕ್ಕಂಥದ್ದಾಗಿರ್ಬೋದು. ಮತ್ತೆ ವಸ್ತುವನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಾಣಿಕೆ ಮಾಡತಕ್ಕಂಥ ಸಮಸ್ಯೆ, ರವಾನೆ ಮಾಡ್ತಕ್ಕಂಥ ಸಮಸ್ಯೆ, ಹಾಗೂ ಸಂಗ್ರಹ ಮಾಡತಕ್ಕಂಥ ಸಮಸ್ಯೆನೂ ಎದುರಾಯಿತು. ಅಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಸ್ತುವನ್ನ ಸಾಗಾಟ ಮಾಡ್ತಕ್ಕಂಥದ್ದು, ಹಾಗೂ ಅದನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ಹೆಚ್ಚು ದಿನಗಳ ಕಾಲ ಒಂದು ಕಡೆ ಅದನ್ನು ಕೂಡಿಡತಕ್ಕಂಥದ್ದು ಕೂಡ ಸಮಸ್ಯೆ ಆಯಿತು. ಹೀಗೆ ಹಲವು ಸಮಸ್ಯೆಗಳ ಆಗಿದ್ದರಿಂದ ಆ ಒಂದು ಹಣ ವ್ಯವಹಾರದ ವಿಕಸನ ಬೆಳವಣಿಗೆ ಅಂತ ವಸ್ತು ವಿನಿಮಯ ಪದ್ಧತಿ ಅಂತ ತನ್ನ ಮೌಲ್ಯವನ್ನು ಕಾಣುತ್ತೆ. ಇನ್ನು ಈ ವ್ಯವಹಾರದ ವಿಕಸನ ಬೆಳವಣಿಗೆಯಲ್ಲಿ 6ನೇ ಅಂಶ ಅಂತಕ್ಕಂಥದ್ದು ಅಂತಂದ್ರೆ ಹಣದ ಆರ್ಥಿಕ ವ್ಯವಸ್ಥೆಯ ಹಂತ. ಹಣದ ಆರ್ಥಿಕ ವ್ಯವಸ್ಥೆಯ ಹಂತ. ಹಣದ ಆರ್ಥಿಕ ವ್ಯವಸ್ಥೆಯ ಹಂತ ಅಂದ್ರೆ ನೋಡಿಲ್ಲಿ, ವಸ್ತು ವಿನಿಮಯ ಪದ್ಧತಿಯ ಮೌಲ್ಯವನ್ನು ಕಳೆದುಕೊಂಡ ನಂತರ ಆ ವಸ್ತುವಿನ ಪದ್ಧತಿಯಲ್ಲಿನ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ಅನೇಕ ವಿನಿಮಯ ಮಾಧ್ಯಮಗಳನ್ನು ಬಳಸಲಾಯಿತು. ಉದಾಹರಣೆ ನೋಡಿ, ನಾವು ದೆಹಲಿ ಸುಲ್ತಾನರ ಕಾಲದಲ್ಲಿ ತಾಮ್ರ, ಚಿನ್ನ, ಬೆಳ್ಳಿ, ಪ್ರಾಣಿಗಳ ಚರ್ಮ, ಹೀಗೆ ನಾಣ್ಯಗಳ ಬಳಕೆ ಮಾಡ್ತಿದ್ದಾಗ ನಾವು ಇತಿಹಾಸ ನೋಡ್ತೀವಿ. ಹಾಗೇನೆ ಇಲ್ಲಿ ಪ್ರಾಣಿಗಳ ಚರ್ಮ, ಕವಡೆಗಳು ಮತ್ತೆ ಈ ಲೋಹ ವಿನಿಮಯ ಲೋಹದ ರೂಪದಲ್ಲಿ ತಯಾರಿಸಿದ ನಾಣ್ಯವನ್ನು ವಿನಿಮಯ ಮಾಧ್ಯಮಗಳಾಗಿ ಬಳಕೆಗೆ ಬಂದಿರತಕ್ಕಂಥ. ಅಂದ್ರೆ ಅವ್ರೇನ್ ಮಾಡಿದ್ರು, ನಿರ್ದಿಷ್ಟ ತೂಕ ಮತ್ತು ಆಕಾರಕ್ಕೆ ತಂದು ಅವುಗಳನ್ನ ಮಾಧ್ಯಮಗಳಾಗಿ ಉಪಯೋಗಿಸ್ತಾ ಹೋದ್ರು. ಅಂದ್ರೆ ಹಣ ಇಲ್ಲಿ ವಿನಿಮಯ ಮಾಧ್ಯಮ ಆಯಿತು. ಹಂಗಾಗಿ ಕ್ರಮೇಣ ಏನಾಯ್ತು, ಅಲ್ಲಿ ತಾಮ್ರ, ಬೆಳ್ಳಿ, ಚಿನ್ನ ಇವು ನಾಣ್ಯಗಳು ಚಲಾವಣೆಗೆ ಬಂತು, ರೂಢಿಗೆ ಬಂತು. ಮತ್ತು ಇವುಗಳ ಬದಲಾಗಿ ಏನಾಯಿತು, ಕಾಗದದ ರೂಪದ ಹಣ ಬಂತು. ಕಾಗದದ ಹಣ ಬಂತು. ನಂತರ ಕಾಗದದ ಹಣಕ್ಕೆ ಇದೇನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರೀತಾರೆ, ಕೇಂದ್ರ ರಿಸರ್ವ್ ಬ್ಯಾಂಕ್, ಅದು ತಾನು ಭದ್ರತೆಯನ್ನು ಒದಗಿಸಿಕೊಡ್ತು. ಅದಕ್ಕೆ ಸಂಪೂರ್ಣ ಜವಾಬ್ದಾರಿಯಾಗಿತ್ತು ರಿಸರ್ವ್ ಬ್ಯಾಂಕ್. ಸೊ ಅಲ್ಲಿ ಕಾಗದದ ಹಣದ ಬದಲಾಗಿ ಮತ್ತೇನು ಬಂತು, ಚೆಕ್ಗಳು ಬಂತು.
ಡಿಡಿಗಳು ಅಂದರೆ ಡಿಮ್ಯಾಂಡ್ ಡ್ರಾಫ್ಟ್ ಅಂತ ಕರಿತೀವಿ. ಆಮೇಲೆ ವಾಗ್ದಾನ ಪತ್ರಗಳು ಅಂತ ಕರಿತೀವಿ, ಡೀಡ್ ಅಗ್ರಿಮೆಂಟ್ಸ್ ಅಂತ ಕರಿತೀವಿ, ಅವುಗಳು ಬಂದು. ಈಗ ಇತ್ತೀಚೆಗೆಲ್ಲ ಕ್ರೆಡಿಟ್ ಕಾರ್ಡ್ ಒಂದು ಡೆಬಿಟ್ ಕಾರ್ಡ್ಗಳು ಬಂದಿದೆ ನೋಡ್ತೀವಿ, ಇವು ಬಂದಿರ್ತಕ್ಕಂಥ ನೋಡ್ತೀವಿ. ಅಂದರೆ ಇವು ಎಲ್ಲ ಬ್ಯಾಂಕ್ ಹಣ ಆಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಹಣದ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣ ಅಂತಕ್ಕಂಥದ್ದು ವಿನಿಮಯ ಮಾಧ್ಯಮವಾಗಿ ಅದು ಪರಿವರ್ತನೆ ಆಗುತ್ತೆ. ತಾಮ್ರ, ಚಿನ್ನ, ಬೆಳ್ಳಿ ರೂಪದ ನಾಣ್ಯಗಳ ಬದಲಾಗಿ ಇವತ್ತು ಕಾಗದದ ರೂಪದ ಬದಲಾಗಿ ಅದು ಕಾರ್ಡ್ ಅಂತಂದ್ರೆ ಬ್ಯಾಂಕ್ ಹಣವಾಗಿ ಪರಿವರ್ತನೆ ಆಗಿದೆ. ಇನ್ನು 7ನೇದಂದ್ರೆ ಹಣದ ಪಟ್ಟಣದ ಆರ್ಥಿಕತೆಯ ಹಂತ. ಹಣದ ಅಥವಾ ಪಟ್ಟಣಗಳ ಆರ್ಥಿಕತೆಯ ಹಂತ ಅಂತ ಕರೆದು ಪಟ್ಟಣಗಳ ಆರ್ಥಿಕತೆಯ ಹಂತ. ವಾಣಿಜ್ಯ ಘಟಕಗಳು ಈ ಅಧ್ಯಾಯದಲ್ಲಿ ಈ ವ್ಯವಹಾರದ ವಿಕಸನ ಹಾಗೂ ಬೆಳವಣಿಗೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಿಸಿದ 7ನೇ ಅಂಶ ಅಂತಂದ್ರೆ ಹಣದ ಅಂದ್ರೆ ಪಟ್ಟಣದ ಆರ್ಥಿಕತೆಯ ಹಂತ. ಇಲ್ಲಿ ಹಣ ವಿನಿಮಯಕ್ಕೆ ಬದಲಾಗಿ ಹಣ ಬಳಸುವ ಪದ್ಧತಿ ರೂಢಿ ಬಂತು. ಏನು ಆ ತಾಮ್ರ, ಚಿನ್ನ, ಬೆಳ್ಳಿ ನಾಣ್ಯ. ಹಂಗಾಗಿ ಹೀಗೆ ನಾಣ್ಯದ ರೂಪದಲ್ಲಿ ಹಣ ಚಲಾವಣೆಗೆ ಬಂದ ನಂತರ ವ್ಯಾಪಾರ ವಾಣಿಜ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣಿಕೊಂಡು, ಅಂದ್ರೆ ಹೆಚ್ಚೆಚ್ಚು ಜನ ವಸ್ತುಗಳನ್ನು ಉತ್ಪಾದಿಸಲಿಕ್ಕೆ ಪ್ರಾರಂಭಿಸ್ತಾ ಹೋದರು. ಇದರಿಂದ ವಸ್ತುಗಳ ವಿನಿಮಯಕ್ಕೋಸ್ಕರ ಜನ ಏನ್ ಮಾಡಿದ್ರು, ಒಂದೆಡೆ ಸೇರ್ತಾ ಹೋದರು. ಇದರಿಂದ ಏನಾಯ್ತು, ನಗರಗಳ ಬೆಳವಣಿಗೆ ಆಗುವುದು, ಪಟ್ಟಣಗಳ ಬೆಳವಣಿಗೆ ಆಗುವುದು. ಹಾಗಾಗಿ ಕ್ರಮೇಣ ಸ್ಥಳೀಯ ಮಾರುಕಟ್ಟೆಗಳು ಏನಾದರೂ ಪಟ್ಟಣದ ಮಾರುಕಟ್ಟೆಗಳಾಗಿ ಪರಿವರ್ತನೆ ಆಗ್ತಾ ಹೋದ್ರು. ಮತ್ತೆ ಉತ್ಪಾದಿಸಿದ ವಸ್ತುಗಳನ್ನೆಲ್ಲವೂ ಕೂಡ ಒಂದು ಕಡೆ ಕೇಂದ್ರೀಕರಿಸತಕ್ಕಂಥ ಒಂದು ಮಾರುಕಟ್ಟೆ ವ್ಯವಸ್ಥೆ ಅಂತಕ್ಕಂಥದ್ದು ನಿರ್ಮಾಣ ಆಯಿತು. ಯಾವಾಗ ಹಣದ ಚಲಾವಣೆಯ ನಂತರ, ಈ ಪಟ್ಟಣಗಳು ಬೆಳವಣಿಗೆ ಆದ ನಂತರ. ಹಂಗಾಗಿ ಈ ಕುಶಲಕರ್ಮಿಗಳೆಲ್ಲರೂ ಕೂಡ ಏನ್ ಮಾಡಿದ್ರು, ಒಂದೆಡೆ ಬರಮಾಡಿಕೊಂಡು ಕಚ್ಚಾ ಪದಾರ್ಥಗಳನ್ನ ಅವರಿಗೆ ಪೂರೈಸಿ ಸಂಗ್ರಹಿಸಿ ಅವರಿಂದ ಕೆಲಸಗಳನ್ನ ಮಾಡಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದವರು. ಉದಾಹರಣೆ ನೋಡಿ, ಅಕ್ಕಸಾಲಿಗರು ಏನ್ ಮಾಡ್ತಾರೆ, ಆ ಒಂದು ಬಂಗಾರದ ಅಂಗಡಿಯವರು ಆ ಅಕ್ಕಸಾಲಿಗರನ್ನ ಕರೆಸಿ ತಮಗೆ ಬೇಕಾದಂತಹ ಆಕಾರ ಡಿಸೈನ್ ಅಲ್ಲಿ ಚಿನ್ನದ ಆಭರಣಗಳನ್ನು ಮಾಡಿಸಿ ಅವರು ಹೆಚ್ಚು ಬೆಲೆಗೆ ಮಾರಾಟ ಮಾಡಿ ಲಾಭವನ್ನು ಗಳಿಸಲಿಕ್ಕೆ ಸಿಟಿಗಳಲ್ಲಿ ಅವರು ಕುಶಲಕರ್ಮಿಗಳನ್ನು ತಮ್ಮ ಸಿಟಿಗಳಿಗೆ ಕರೆಸ್ತಾರೆ. ಹೀಗೆ ತಯಾರಾದ ವಸ್ತುಗಳನ್ನು ಗ್ರಾಮಗಳಿಗೆ ಅವರೇ ಮಾಡಿದ್ರು, ಸರಬರಾಜು ಮಾಡ್ತಾ ಹೋದ್ರು. ಈ ಒಂದು ಹಂತದಲ್ಲಿ ವ್ಯಾಪಾರ ವಾಣಿಜ್ಯ ಏನಾಯಿತು, ಬಹಳ ಅಭಿವೃದ್ಧಿ ಹೊಂದಿತು. ಮಾರುಕಟ್ಟೆಗಳು ತಮ್ಮ ವ್ಯಾಪಾರ ವಹಿವಾಟಿನ ವಿಸ್ತಾರವನ್ನ ಮಾರುಕಟ್ಟೆಗಳು ದೇಶದ ಉದ್ದಗಲಕ್ಕೂ ಕೂಡ ಮಾಡ್ಕೊಳ್ತಾ ಹೋದ್ರು. ಇದರಿಂದ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳು ತುಂಬಾ ಏನಾಗ್ತಾ ಹೋದು, ವಿಸ್ತಾರ ಆಗ್ತಾ ಹೋದು. ಇದು ದೇಶದೊಳಗೆ ನಡೀತಾ ಹೋಗುದು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಹಂತ ನೋಡಿ. ಇದು ದೇಶೀಯ ಮಾರುಕಟ್ಟೆಯಲ್ಲಿ ಆ ವಸ್ತುಗಳ ಮಾರಾಟ ಆಗ್ತದೆ. ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ನೋಡಿ. ಸ್ಥಳೀಯ ಮಾರುಕಟ್ಟೆಗಳು ಪಟ್ಟಣದ ಮಾರುಕಟ್ಟೆಗಳಾಗಿ ಪರಿವರ್ತನೆ ಆದ, ಪಟ್ಟಣದ ಮಾರುಕಟ್ಟೆಗಳ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಹೀಗೆ ಸಾಲಿವಾಹನ ಶಕ 15 ಮತ್ತು 16ನೇ ಶತಮಾನದಲ್ಲಿ ಈ ಏನು ಅನ್ವೇಷಣೆಗಳು ಅಂತಕ್ಕಂಥದ್ದು ಪ್ರಾರಂಭವಾಗಲು, ಭೌಗೋಳಿಕ ಅನ್ವೇಷಣೆಗಳು. ಅವಾಗ ಏನಾಯಿತು ಅಂತಂದ್ರೆ ಹೊಸದಾದಂತಹ ಖಂಡಗಳನ್ನ ಕಂಡುಹಿಡಿದ. ಅದರಲ್ಲೂ ಅಮೆರಿಕವನ್ನ ಕೊಲಂಬಸ್ ಅಂತಕ್ಕಂಥವನು ಕಂಡುಹಿಡಿತಾನೆ. ಹಾಗೆ ವಾಸ್ಕೋಡಿಗಾಮ ಅಂತಕ್ಕಂಥ ಒಂದು ಭಾರತಕ್ಕೆ ನೋಡಿ 1492-93ರಲ್ಲಿ ಅವನು ಕೂಡ ಕಲ್ಲಿಕೋಟೆ, ಕೇರಳದ ಕಲ್ಲಿಕೋಟೆಗೆ ಬರ್ತಾನೆ. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ. ಮತ್ತೆ ಈ ಪೋರ್ಚುಗೀಸರನ್ನ ಆಳ್ಕೆಯಾದಂತಹ ಫರ್ಡಿನೆಂಡ್ ಮೆಗಾಲನ್ ಅವನೇನ್ ಮಾಡ್ತಾನೆ, ಸ್ಪೇನ್ ದೇಶದ ದೊರೆಯ ಸಹಾಯದಿಂದ ಇಡೀ ವಿಶ್ವವನ್ನೇ ಪರ್ಯಟನೆ ಮಾಡಲಿಕ್ಕೆ ಹಡಗಿನ ಮೂಲಕ, ಜಗತ್ತನ್ನೇ ಸುತ್ತುವರಿಯಲಿಕ್ಕೆ ಸಮುದ್ರ ಮಾರ್ಗದ ಮೂಲಕ ಅವನು ಪ್ರಯತ್ನ. ಸ್ಪೇನನ್ನೇ ಬಿಟ್ಟು ದಕ್ಷಿಣ ಅಮೆರಿಕದ ದಕ್ಷಿಣದ ಭೂಶರವನ್ನು ದಾಟಿ ಪೆಸಿಫಿಕ್ ಸಾಗರವನ್ನ ಅವನು ಸೇರ್ತಾನೆ. ಪೆಸಿಫಿಕ್ ಹಿಂದೂ ಮಹಾಸಾಗರವನ್ನ ಸೇರ್ತಾನೆ. ಅಲ್ಲಿಂದ ಅವನೇನ್ ಮಾಡ್ತಾನೆ, ಮತ್ತೆ ಫಿಲಿಪೈನ್ಸ್ ದ್ವೀಪಗಳನ್ನ ಸೇರಿ ಅಲ್ಲೇನ್ ಮಾಡ್ತಾನೆ, ವ್ಯಾಪಾರ ಚಟುವಟಿಕೆಗಳನ್ನು
ಅನುಕೂಲಕಾರಿಯಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡ್ತಾನೆ. ಆದರೆ ಅಲ್ಲಿ ಅವನು ಸ್ಥಳೀಯರಿಂದ ಕೊಲ್ಲಲ್ಪಡ್ತಾನೆ. ಯಾರು? ಫರ್ಡಿನಾಂಡ್ ಮ್ಯಾಗಲನ್ ಅಂತಕ್ಕಂಥ ಸ್ಪೇನ್ ದೇಶದ ನಾವಿಕ. ಅವನ ಹಡಗು ವಿಕ್ಟೋರಿಯಾ 3 ವರ್ಷಗಳ ನಂತರ ಮತ್ತೆ ವಾಪಸ್ ಸ್ಪೇನ್ ದೇಶಕ್ಕೆ ಹಿಂದಿರುಗುತ್ತೆ. ಇದು ನೋಡಿ ವಿಶ್ವ ಪರ್ಯಟನೆ ಮಾಡಿದಂತಹ ಒಂದು ಮೊದಲ ಹಡಗಾಗುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಲ್ಲ ನಾವಿಕರು ಫರ್ಡಿನಾಂಡ್ ಮ್ಯಾಗಲನ್ ಒಂದಾದ ಪ್ರಶ್ನೆ ಕೇಳ್ತಾರೆ. ವಿಶ್ವ ಪರ್ಯಟನೆ ಮಾಡಿದ ಸ್ಪೇನ್ ದೇಶದ ನಾವಿಕ ಫರ್ಡಿನಾಂಡ್ ಮ್ಯಾಗಲನ್ ಮತ್ತು ಅವನ ಹಡಗಿನ ಹೆಸರು ವಿಕ್ಟೋರಿಯಾ. ಹೀಗೆ 16 ಮತ್ತು 18ನೇ ಶತಮಾನದಲ್ಲಿ ಉಂಟಾದಂತಹ ಈ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ಏನಿದೆಯಲ್ಲ, ಅಂದರೆ ಇಂಗ್ಲೆಂಡ್ನಲ್ಲಿ ಉಂಟಾದಂತಹ ಕೈಗಾರಿಕಾ ಕ್ರಾಂತಿ ಆಗಿರ್ಬೋದು ಅಥವಾ ಭೌಗೋಳಿಕ ಅನ್ವೇಷಣೆಗಳ ಒಂದು ಪ್ರಭಾವದಿಂದ ವ್ಯವಹಾರ ಮತ್ತು ವ್ಯಾಪಾರ ಹಾಗೂ ವಾಣಿಜ್ಯ ಕ್ಷೇತ್ರದಲ್ಲಿ ಅಪಾರ ಪ್ರಮಾಣದ ಬೆಳವಣಿಗೆಗಳು ಕಂಡು ಬಂದವು. ಅರ್ಥ ಆಗುತ್ತಲ್ಲ ಮಕ್ಕಳೇ? ಹಾಗಾಗಿ ಉತ್ಪಾದನೆ ಬೃಹತ್ ಪ್ರಮಾಣದಲ್ಲಿ ಸ್ಥಳೀಯ ಬೇಡಿಕೆಗೆ ಅಷ್ಟೇ ಅಲ್ಲದೆ ದೇಶದ ಇತರೆ ಜನರ ಅಥವಾ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಉತ್ಪಾದನಾ ಶೈಲಿ ಅಥವಾ ಉತ್ಪಾದನಾ ಮಾದರಿ ಅಂತಕ್ಕಂಥದ್ದು ಪ್ರಾರಂಭ ಆಯಿತು. ಕೇವಲ ಕ್ವಾಂಟಿಟಿಗಿಂತ ಕ್ವಾಲಿಟಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರು. ಅಂದರೆ ಗುಣಮಟ್ಟದ ವಸ್ತುಗಳ ಯಂತ್ರಗಳ ಸಹಾಯದಿಂದ ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಆರಂಭವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತಕ್ಕಂಥದ್ದು ವಿಕಸನಗೊಳ್ಳಲಿಕ್ಕೆ ಈ ಒಂದು ಕೈಗಾರಿಕಾ ಕ್ರಾಂತಿ ಮತ್ತು ಭೌಗೋಳಿಕ ಅನ್ವೇಷಣೆಗಳು ಸಹಾಯಕ ಆದವು. ಮತ್ತೆ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಹಂತದಲ್ಲಿ ಈ ಸಾರಿಗೆ ಸಂಪರ್ಕ ಕ್ಷೇತ್ರದಲ್ಲಿ ಉಂಟಾದ ಕ್ಷಿಪ್ರಗತಿಯ ಬದಲಾವಣೆಗಳು ನೋಡಿ, ಸಾರಿಗೆ ಕ್ಷೇತ್ರದಲ್ಲಿ ಉಂಟಾದಂತಹ ಬದಲಾವಣೆಗಳು ಮಾರುಕಟ್ಟೆ ವಿಕಸನಗೊಳ್ಳಲು ಕಾರಣವೂ ಆಯಿತು. ಯಾಕೆಂದ್ರೆ ಕಚ್ಚಾ ಪದಾರ್ಥಗಳನ್ನು ಮಾರುಕಟ್ಟೆ ಸಾಗಾಟ ಮಾಡಬೇಕು ಅಂದ್ರೆ ನಮಗೆ ವೆಹಿಕಲ್ಸ್ ಅಗತ್ಯವಾಗಿ ಬೇಕು, ವಾಹನ ಸೌಲಭ್ಯಗಳು ಬೇಕು. ಅದ್ರ ಜೊತೆಗೆ ವಸ್ತುಗಳ ಉತ್ಪಾದನೆ ಮಾಡಿದಷ್ಟೇ ಅಲ್ಲದೆ ಸಾಗಾಟ ಮಾಡಲಿಕ್ಕೆ ಮತ್ತು ಅದನ್ನು ಕೊಂಡುಕೊಳ್ಳಲಿಕ್ಕೆ ಹಾಗೂ ಅದನ್ನು ಮಾರುಕಟ್ಟೆಯ ಬೆಲೆಗಳನ್ನು ತಿಳಿದುಕೊಳ್ಳಲಿಕ್ಕೆ ಬೇಕಾದಂತಹ ಈ ಸಾಧನ ಸಾಮಗ್ರಿಗಳು ಅಂತಕ್ಕಂಥವು ಅಂತಾರಾಷ್ಟ್ರೀಯ ವ್ಯಾಪಾರದ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿಕ್ಕೆ ಸಹಾಯಕವೂ ಕೂಡ ಆದವು. ಕೇವಲ ಒಂದು ದೇಶಕ್ಕಷ್ಟೇ ಸೀಮಿತವಾಗಿದೆ ಈ ಅಂತಾರಾಷ್ಟ್ರೀಯ ವ್ಯಾಪಾರ. ವಿಶ್ವದ ಎಲ್ಲಾ ದೇಶದ ಮಾರುಕಟ್ಟೆಗಳ ಸೌಲಭ್ಯ ವ್ಯವಸ್ಥೆಯನ್ನು ತಿಳಿದುಕೊಳ್ಳಲಿಕ್ಕೆ ಈ ಒಂದು ವ್ಯಾಪಾರ ಅಂತಕ್ಕಂಥದ್ದು ವಿಸ್ತಾರ ಆಗ್ತಾ ಹೋಯಿತು. ಹೀಗೆ ಬೇಟೆಗಾರಿಕೆ ಹಂತದಿಂದ ಹಿಡಿದು ಹಣದ ಅಂತಾರಾಷ್ಟ್ರೀಯ ವ್ಯಾಪಾರದ ಹಂತದವರೆಗೆ ವ್ಯವಹಾರ ಅಂತಕ್ಕಂಥದ್ದು ಹಲವು ಹಂತಗಳಲ್ಲಿ ಬೆಳವಣಿಗೆಯಾಗಿ ಒಂದು ವಿಕಾಸ ಆಗಿ ಇವತ್ತಿನ ಒಂದು ಏನು ಜಾಗತಿಕ ಮಾರುಕಟ್ಟೆಯ ಒಂದು ನಿರ್ಮಾಣ ಅಂತಕ್ಕಂಥದ್ದು ಉಂಟಾಗೋದಕ್ಕೆ ಕಾರಣ ಆಗಿದೆ. ಇವೆಲ್ಲವೂ ಕೂಡ ವ್ಯಾಪಾರ ವಾಣಿಜ್ಯ ಕ್ಷೇತ್ರದಲ್ಲಿ ಉಂಟಾಗಿರ್ತಕ್ಕಂತಹ ಕ್ಷಿಪ್ರಗತಿಯ ಬದಲಾವಣೆ. ಇಂದು ನಾವು 21ನೇ ಶತಮಾನ ಬದುಕ್ತಾ ಇದ್ದೀವಿ, ಕಂಪ್ಯೂಟರ್ ಯುಗ ಅಂತ ಕರೀತೀವಿ. ಮತ್ತೆ ಇವತ್ತು ಡಿಜಿಟಲ್ ಕ್ರಾಂತಿ ಅಂತ ಕರಿತೀವಿ. ಏನೆಲ್ಲ ರೆವಲ್ಯೂಷನ್ ಇದೆ. ವ್ಯಾಪಾರ ವಹಿವಾಟುಗಳನ್ನು ಮನೆಯಲ್ಲೇ ಕುಳಿತುಕೊಂಡು ಟೆಲಿಶಾಪಿಂಗ್, ಟೆಲಿಮಾರ್ಕೆಟಿಂಗ್ ಮತ್ತೆ ಟೆಲಿ ಬಿಸ್ನೆಸ್ ಅಂತ ಕರಿತೀವಿ. ಆನ್ಲೈನಲ್ಲಿ ಶಾಪಿಂಗ್ ನಡೀತಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಹಂಗಾಗಿ ಆರ್ಥಿಕ ಬೆಳವಣಿಗೆಯಲ್ಲಿ ಈ ವ್ಯಾಪಾರ ವಾಣಿಜ್ಯದ ಪಾತ್ರ ಮತ್ತು ಪ್ರಾಮುಖ್ಯತೆ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಸಾಕಷ್ಟು ಇವತ್ತು ಬದಲಾವಣೆ ಆಗಿದೆ. ದೇಶದ ಅರ್ಥವ್ಯವಸ್ಥೆ ವ್ಯಾಪಾರ ವಾಣಿಜ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಒಂದು ಈಗ ಸಣ್ಣ ಉದಾಹರಣೆ ನಿಮಗೆ ಹೇಳಿ. ಕೊರೋನಾ ಕಾರಣದಿಂದ ವಿಶ್ವದ ಆರ್ಥಿಕ ಮಾರುಕಟ್ಟೆಯಲ್ಲಿ ಸಾಕಷ್ಟು ಏನಾಯಿತು, ಕುಸಿತ ಕಂಡುಬಂತು. ಆದರೆ ಕೊರೋನೋತ್ತರ ಇವಾಗಿನ ಪರಿಸ್ಥಿತಿಯನ್ನು ನೋಡಿ ನಿಧಾನವಾಗಿ ಆರ್ಥಿಕವಾಗಿ ಚೇತರಿಕೆಗಳು ಕಂಡು ಬರ್ತವೆ. ಅಂದರೆ ಸಾರಿಗೆ ಸಂಪರ್ಕ ಕ್ಷೇತ್ರದಲ್ಲಿ ಸಾಕಷ್ಟು ಇವತ್ತು ನಿಧಾನಗತಿಯಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ. ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳನ್ನು ಮಾರುಕಟ್ಟೆಗೆ ರವಾನೆ ಮಾಡಲಿಕ್ಕೆ ಅನುಕೂಲಕಾರಿಯಾಗಿದೆ. ಆಮೇಲೆ ಲಾಕ್ಡೌನ್ ಅಂತಕ್ಕಂಥದ್ದು ಮಾಡಿದ ನಂತರ ದೇಶದ ಅರ್ಥವ್ಯವಸ್ಥೆ ಏನಾಗಿತ್ತು, ಅಲ್ಲೋಲ ಕಲ್ಲೋಲ ಆಗಿತ್ತು. ಆದರೆ ಇವತ್ತು ಅದು ನಿಧಾನಗತಿಯಲ್ಲಿ ಏರುಗತಿಯಲ್ಲಿ ಸಾಗ್ತದಕ್ಕೆ
ಈ ಒಂದು ಪರಿಸ್ಥಿತಿನೇ ಕಾರಣ ಆಗಿರ್ತದೆ. ಅಂದರೆ ಮಾನವನ ಆರೋಗ್ಯ ಮತ್ತು ನೈರ್ಮಲ್ಯ ಕ್ಷೇತ್ರದಲ್ಲಿ ಕಾಪಾಡಲಿಕ್ಕೆ ಜನರಿಗೆ ಈಗ ಅರಿವು ಬಂದಿರತಕ್ಕಂಥ ನೋಡ್ತಾರೆ. ಅದಕ್ಕೆ ಸಾಮಾಜಿಕ ಅಂತರ ಆಗಿರ್ಬೋದು ಅಥವಾ ಸ್ವಚ್ಛತೆ ಬಗ್ಗೆ ಅರಿವಾಗಿರ್ಬೋದು ಅಥವಾ ತಾನು ವಾಸ ಮಾಡ್ತಕ್ಕಂಥ ಸುತ್ತಮುತ್ತಲಿನ ಪರಿಸರದ ಒಂದು ಕಾಳಜಿ ಬಗ್ಗೆ ಮಾನವನಿಗೆ ಅರಿವು ಮೂಡಿರತಕ್ಕಂಥ ಒಂದು ಈ ಕಾರ್ಯಕ್ರಮವನ್ನು ನಾವು ತಿಳಿದುಕೊಂಡಾಗ ಮಾತ್ರ ದೇಶದ ಅರ್ಥವ್ಯವಸ್ಥೆ ಅಂತಕ್ಕಂಥದ್ದು ನಿಧಾನಗತಿಯಲ್ಲಿ ಏರುಗತಿಯಲ್ಲಿ ಸಾಗಲಿಕ್ಕೆ ಕಾರಣ ಆಗಿದೆ. ಹಾಗೆ ಈ ಅರ್ಥಶಾಸ್ತ್ರದಲ್ಲಿ, ಅದರಲ್ಲೂ ವಾಣಿಜ್ಯ ವ್ಯವಹಾರ ಕ್ಷೇತ್ರದಲ್ಲಿ ಈ ವ್ಯಾಪಾರ ಮತ್ತು ವಾಣಿಜ್ಯ ಅರ್ಥವ್ಯವಸ್ಥೆಯಲ್ಲಿ ಬಹಳ ಪ್ರಧಾನ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಕಾರಣ ಇವತ್ತು ಈ ವ್ಯಾಪಾರ ವಾಣಿಜ್ಯ ಕ್ಷೇತ್ರ ಸುಗಮವಾಗಿ ನಡೀಬೇಕು ಅಂತಂದ್ರೆ ಅದಕ್ಕೆ ಅನೇಕ ಅಂಶಗಳು ಪೂರಕವಾಗಿ ಸಹಾಯಕವಾಗಿ ಬೇಕಾಗ್ತಕ್ಕಂಥ ನೋಡ್ತೀವಿ. ಏನೇನು ಬೇಕು? ಸಾಗಾಣಿಕೆ ಬೇಕು, ವಿಮೆ ಬೇಕು, ಬ್ಯಾಂಕಿಂಗ್ ಕ್ಷೇತ್ರಗಳು ಬೇಕು, ಅವು ಮತ್ತೆ ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನು ಕೂಡಿ ಅದು ಸಂಗ್ರಹ ಮಾಡಿ ಇಡಲಿಕ್ಕೆ ಉಗ್ರಾಣ ವ್ಯವಸ್ಥೆ ಇರಬೇಕು. ಮತ್ತೆ ಅವುಗಳನ್ನು ಗ್ರಾಹಕರಿಗೆ ತಲುಪಿಸಬೇಕಾದ್ರೆ ಜಾಹೀರಾತು ಅಗತ್ಯ. ಹಾಗಾಗಿ ಇವೆಲ್ಲವೂ ಬಹಳ ಪ್ರಮುಖವಾಗಿ ಬೇಕಾಗ್ತಕ್ಕಂಥ ಅಂದ್ರೆ ಈ ಆರ್ಥಿಕ ಬೆಳವಣಿಗೆ ವ್ಯಾಪಾರ ವಾಣಿಜ್ಯ ಕ್ಷೇತ್ರಕ್ಕೆ ಪೂರಕವಾಗಿ ಸಹಾಯಕವಾಗತಕ್ಕಂಥ ಅಂಶಗಳು ಸಾಗಾಣಿಕೆ ಅಥವಾ ಸಾರಿಗೆ ಸಂಪರ್ಕ, ವಿಮೆ, ಬ್ಯಾಂಕಿಂಗ್, ಜಾಹೀರಾತು, ಸಾಗಾಣಿಕೆ, ವಿಮೆ, ಬ್ಯಾಂಕಿಂಗ್, ಜಾಹೀರಾತು, ಮತ್ತೆ ಇವು ವಸ್ತುಗಳನ್ನು ಉತ್ಪಾದನೆ ಮಾಡಿದಂಥವುಗಳನ್ನು ಸಂಗ್ರಹ ಮಾಡಬೇಕು ಅಂತಂದ್ರೆ ಉಗ್ರಾಣ ವ್ಯವಸ್ಥೆ, ವೇರ್ ಹೌಸ್ ಉಗ್ರಾಣ ವ್ಯವಸ್ಥೆ ಅಂತಕ್ಕಂಥದ್ದು. ಸೊ ಇವಿಷ್ಟು ಬಹಳ ಪ್ರಮುಖವಾಗಿ. ಹಾಗಾಗಿ ಈ ವ್ಯಾಪಾರಸ್ಥರು ಆ ಗ್ರಾಹಕರ ಇಷ್ಟ ನಷ್ಟಗಳನ್ನು, ಇಷ್ಟ ಕಷ್ಟಗಳನ್ನು ಅರಿತುಕೊಂಡು ಉತ್ಪಾದನೆ ಮಾಡಿ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಈ ವ್ಯಾಪಾರ ವಹಿವಾಟುಗಳು ಸುಗಮವಾಗಿ ನಡೆಯಬೇಕು ಅಂತಂದ್ರೆ ಸಾರಿಗೆ ಸಂಪರ್ಕ ಅತ್ಯಗತ್ಯವಾಗಿ. ಸಾಗಾಣಿಕೆ ಅಂದರೆ ಸಾರಿಗೆ ಸಂಪರ್ಕ, ಅದು ರಸ್ತೆ ಮಾರ್ಗ ಆಗಿರ್ಬೋದು, ರೈಲು ಮಾರ್ಗ ಆಗಿರ್ಬೋದು ಅಥವಾ ಯಾವುದೇ ಬೇರೆ ಮಾರ್ಗ ಆಗಿರ್ಬೋದು. ಮತ್ತೆ ಒಂದು ವೇಳೆ ಏನಾದರೂ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂತಂದ್ರೆ ಬಂಡವಾಳವನ್ನು ಹೂಡಲಿಕ್ಕೆ ಅವರಿಗೆ ಬ್ಯಾಂಕ್ಗಳು ಸಾಲ ಸೌಲಭ್ಯಗಳ ವ್ಯವಸ್ಥೆಯನ್ನು ಮಾಡಿಕೊಡ್ತವೆ. ಒಂದು ವೇಳೆ ಕೈಗಾರಿಕೆಗಳ ನಷ್ಟವನ್ನು ಅನುಭವಿಸಿದ್ರೆ ವಿಮಾ ಕಂಪನಿಗಳ ನಷ್ಟವನ್ನು ಭರ್ತಿ ಮಾಡಿಕೊಳ್ಳಲಿಕ್ಕೆ ಮಾಡ್ತವೆ, ಸಹಾಯ ಮಾಡ್ತವೆ. ಹೀಗೆ ಉತ್ಪಾದನೆ ಆಗ್ತಕ್ಕಂತಹ ವಸ್ತುಗಳು ಯಾವುದೋ ಕಾಲದಲ್ಲಿ ಅವರು ಗ್ರಾಹಕರಿಗೆ ಬೇಕಾಗ್ತಕ್ಕಂಥದ್ದು ನೋಡ್ತಾರೆ. ಉತ್ಪಾದನೆ ಆದ ತಕ್ಷಣ ಗ್ರಾಹಕರ ಅವಶ್ಯಕತೆ ಇರದೇ ಇದ್ದಾಗ ಅದನ್ನು ಸಂಗ್ರಹ ಮಾಡಿ ಅವನಿಗೆ ಬೇಕಾದ ಸಂದರ್ಭದಲ್ಲಿ ಬೇಕಾದಂತಹ ಮಾದರಿಯಲ್ಲಿ ವಸ್ತುಗಳ ಉತ್ಪಾದನೆಯನ್ನ ತಲುಪಿಸಬೇಕು ಅಂತಂದ್ರೆ ಸಂಗ್ರಹ ಮಾಡಿಡಲಿಕ್ಕೆ ಒಂದು ಉಗ್ರಾಣ ವ್ಯವಸ್ಥೆ ಅಂತಕ್ಕಂಥದ್ದು ಬೇಕಾಗ್ತಕ್ಕಂಥದ್ದು ನೋಡ್ತೀವಿ. ಹಾಗೆ ಗ್ರಾಹಕರಿಗೆ ವಸ್ತುಗಳ ಬಗ್ಗೆ ಬೇಕಾದಂತಹ ಮಾಹಿತಿಯನ್ನ, ಅದರ ಒಂದು ವಸ್ತುಗಳ ಮಾದರಿಯ ಬಗ್ಗೆ, ಅದರ ಸಾಧಕ ಬಾಧಕಗಳ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಜಾಹೀರಾತುಗಳನ್ನ ಸಂಸ್ಥೆಗಳು ಅಂತಕ್ಕಂಥದ್ದು ನಿರ್ವಹಿಸ್ತವೆ. ಹೀಗೆ ಈ ಎಲ್ಲಾ ಸೇವೆಗಳು ವಾಣಿಜ್ಯ ಕ್ಷೇತ್ರಕ್ಕಷ್ಟೇ ಸೀಮಿತವಾಗದೆ ಸಮಾಜಕ್ಕೂ ಕೂಡ ಅನೇಕ ರೀತಿಯಿಂದ ಸಹಾಯವನ್ನು ಮಾಡತಕ್ಕಂಥದ್ದು ನೋಡಿದ್ವಿ. ಬ್ಯಾಂಕಿಂಗ್ ಇಲ್ಲದ್ರೆ ಉದ್ಯಮ ಕ್ಷೇತ್ರ ಸಾಲ ಸೌಲಭ್ಯಗಳನ್ನು ತೆಗೆದುಕೊಂಡು ಮುಂದುವರಿಯಲಿಕ್ಕೆ ಸಾಧ್ಯ ಆಗಬಹುದು. ಅದೇ ರೀತಿ ವಿಮಾನ, ಜಾಹೀರಾತು, ಇವು ಒಂದಕ್ಕೊಂದು ಪೂರಕವಾಗಿ ಕೆಲಸವನ್ನು ನಿರ್ವಹಿಸಿದಾಗ ಮಾತ್ರ ವ್ಯಾಪಾರ ವಾಣಿಜ್ಯ ಕ್ಷೇತ್ರ ಪ್ರಗತಿಯ ಪಥದತ್ತ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆರ್ಥಿಕ ಬೆಳವಣಿಗೆಯಲ್ಲಿ ವಾಣಿಜ್ಯ ಕ್ಷೇತ್ರದ ಅಥವಾ ವ್ಯಾಪಾರ ವಾಣಿಜ್ಯ ಕ್ಷೇತ್ರದ ಪ್ರಾಮುಖ್ಯತೆ ಪ್ರಧಾನವಾಗಿ ನಿರ್ವಹಿಸ್ತದೆ. ಮತ್ತೆ ಇಲ್ಲಿ ವಾಣಿಜ್ಯ ಅನ್ನೋ ಒಂದು ಪದ ಇದೆ, ಕಾಮರ್ಸ್ ಅಂತ. ಸಂಕ್ಷಿಪ್ತವಾಗಿ ನಾವು ಹೇಳೋದಾದ್ರೆ ಗ್ರಾಹಕರಿಗೆ ಬೇಕಾದ ವಸ್ತುಗಳನ್ನು ಅಥವಾ ಮಾರುಕಟ್ಟೆಯಲ್ಲಿ ವಸ್ತುಗಳನ್ನು ಕೊಂಡುಕೊಳ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿಗೆ ಸರಿಯಾದ ಸಮಯಕ್ಕೆ ಸರಿಯಾದಂತಹ ವಸ್ತುಗಳನ್ನು ಒದಗಿಸುವಂತ ಜವಾಬ್ದಾರಿ ಈ ವಾಣಿಜ್ಯ ಕ್ಷೇತ್ರಕ್ಕೆ ಸಂಬಂಧ. ಅಂದ್ರೆ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕಾದ್ರೆ ಅದಕ್ಕೆ ಬೇಕಾದಂತಹ ಸವಲತ್ತುಗಳನ್ನು ಒದಗಿಸುತ್ತದೆ. ಅದರ ಜೊತೆಗೆ ಪ್ರಪಂಚದ ಬೇರೆ ಬೇರೆ ಪ್ರದೇಶದಲ್ಲಿ ಜನ ಏನಾಗಿದ್ದಾರೆ, ಹಂಚಿ ಹೋಗಿದ್ದಾರೆ, ಚೆದರಿ ಹೋಗಿದ್ದಾರೆ. ಆ ಜನರನ್ನ ಈ ವಾಣಿಜ್ಯ ಕ್ಷೇತ್ರ ಏನ್ ಮಾಡ್ತದೆ, ಒಂದುಗೂಡಿಸುತ್ತೆ, ಒಟ್ಟುಗೂಡಿಸುತ್ತೆ.
ಮತ್ತೆ ಬೆಲೆಯನ್ನು ನಿಯಂತ್ರಣದಲ್ಲಿಡಲು ಸಹಕರಿಸುತ್ತದೆ. ಫಸ್ಟ್ ಒನ್, ಬೇರೆ ಬೇರೆ ದೇಶದಲ್ಲಿ ಚದುರಿರುವ ಜನರನ್ನು ಒಟ್ಟುಗೂಡಿಸಲು ಸಹಾಯಕ ಯಾವುದು? ವಾಣಿಜ್ಯ ಕ್ಷೇತ್ರ. ಅಂದ್ರೆ ಬೇರೆ ಪ್ರದೇಶದ ಜನರು ಒಂದೇ ಕಡೆ ಒಟ್ಟುಗೂಡಿಸಲು ವಾಣಿಜ್ಯವು ಸಹಾಯಕ. ಅಂದ್ರೆ ವಾಣಿಜ್ಯದ ಪ್ರಾಮುಖ್ಯತೆ ಬಗ್ಗೆ ನಾವು ಚರ್ಚೆ ಮಾಡಬೇಕು. ವಾಣಿಜ್ಯ ಪ್ರಾಮುಖ್ಯತೆ. ಎರಡನೇದು, ಮಾರುಕಟ್ಟೆಯಲ್ಲಿ ಬೆಲೆಯನ್ನು ನಿಯಂತ್ರಣದಲ್ಲಿಡಲು. ಮಾರುಕಟ್ಟೆಯಲ್ಲಿ ಬೆಲೆ ನಿಯಂತ್ರಣದಲ್ಲಿಡಲು ಅಥವಾ ನಿಯಂತ್ರಿಸಲು ಸಹಾಯಕ. ನೋಡಿ, ಈ ವಸ್ತುಗಳ ಉತ್ಪಾದನೆ ಆಗ್ತಕ್ಕಂತಹ ಈ ಮಾರುಕಟ್ಟೆಯಲ್ಲಿ ಬೆಲೆಗಳನ್ನು ನಿರ್ಧರಿಸಲು ಕೊಂಡುಕೊಳ್ಳತಕ್ಕಂತಹ ಗ್ರಾಹಕ ಅವನು ಏನು ಮಾಡ್ತಾನೆ ಅಂತಂದ್ರೆ ವಸ್ತುಗಳ ಬೆಲೆಗಳನ್ನು ನಿಯಂತ್ರಣದಲ್ಲಿಡೋಕ್ಕೆ ಈ ವಾಣಿಜ್ಯ ಕ್ಷೇತ್ರದಲ್ಲಿ ಪ್ರಧಾನ ಪಾತ್ರವನ್ನು ನಿರ್ವಹಿಸ್ತಕ್ಕಂಥದ್ದು ನೋಡ್ತೀವಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಅನೇಕ ವಿಷಯಗಳ ವಿನಿಮಯದ ಮೂಲಕ ಸಾಂಸ್ಕೃತಿಕ ಬೆಳವಣಿಗೆಯೂ ಕೂಡ ಸಹಾಯಕ ಆಗುತ್ತೆ. ಬೇರೆ ಬೇರೆ ಪ್ರದೇಶದ ಜನ ಬೇರೆ ಬೇರೆ ಆಚಾರ ವಿಚಾರಗಳನ್ನ ಪಾಲನೆ ಮಾಡತಕ್ಕಂತಹ ಸಂಪ್ರದಾಯಸ್ಥ ಜನ ಸಾಂಸ್ಕೃತಿಕ ವಿನಿಮಯದ ಬೆಳವಣಿಗೆಗೆ ಸಹಾಯಕ. ಅಂದ್ರೆ ವಿಭಿನ್ನ ಆಚಾರ ವಿಚಾರ ನಡೆ ನುಡಿ ಸಂಪ್ರದಾಯಗಳನ್ನ ಪಾಲಿಸ್ತಕ್ಕಂಥ ಜನ ಅಲ್ಲಿ ಏನಾಗ್ತಾರೆ, ಪರಿಚಯ ಆಗ್ತಾರೆ. ಅದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಏನಾಗುತ್ತೆ, ಭಿನ್ನತೆ ಇರತಕ್ಕಂಥದ್ದು ನೋಡ್ತಾರೆ. ಆ ಭಿನ್ನತೆ ಮತ್ತು ಸಾಮ್ಯತೆಗಳನ್ನ ಅಲ್ಲಿ ವಿನಿಮಯ ಆಗಲಿಕ್ಕೆ ಆ ಮಾರುಕಟ್ಟೆಯ ಪ್ರದೇಶ ಅಂತಕ್ಕಂಥದ್ದು, ವಾಣಿಜ್ಯ ಕ್ಷೇತ್ರ ಅಂತಕ್ಕಂಥದ್ದು ಅನುಕೂಲವನ್ನ ಮಾಡಿಕೊಡ್ತಕ್ಕಂಥದ್ದು. ಉದಾಹರಣೆಗೆ ಅಸ್ಸಾಮಿನ ಜನನ ಸಂಸ್ಕೃತಿನೇ ಬೇರೆ ಇರ್ತದೆ, ಭಾರತೀಯ ಸಂಸ್ಕೃತಿನೇ ಬೇರೆ ಇರ್ತದೆ. ಹಾಗೆಯೇ ಭಾರತೀಯ ಸಂಸ್ಕೃತಿನೇ ಬೇರೆ ಇರುತ್ತೆ ಅಥವಾ ವಿದೇಶದ ಸಂಸ್ಕೃತಿನೇ ಬೇರೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದು ಇವುಗಳ ವಿನಿಮಯಕ್ಕೆ ಈ ವಾಣಿಜ್ಯ ಕ್ಷೇತ್ರ ಸಹಾಯಕ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ದೇಶದ ಆರ್ಥಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ದೇಶದ ಆರ್ಥಿಕ ವ್ಯವಸ್ಥೆ ಬೆಳವಣಿಗೆ ನೋಡಿ, ವಾಣಿಜ್ಯ ಕ್ಷೇತ್ರ ಎಷ್ಟು ದೇಶದ ಆರ್ಥಿಕ ಬೆಳವಣಿಗೆಗೆ ಸಹಾಯಕ. ದೇಶದ ಆರ್ಥಿಕ ಬೆಳವಣಿಗೆಗೆ ಸಹಾಯಕ, ಇದು ಬಹಳ ಇಂಪಾರ್ಟೆಂಟ್. ಮತ್ತೆ ಅದು ಅಷ್ಟೇ ಅಲ್ಲದೆ ಸರ್ಕಾರಕ್ಕೆ ತೆರಿಗೆ ಮತ್ತು ಸುಂಕಗಳನ್ನು ನೀಡುವುದರ ಮೂಲಕ ಖಜಾನೆಯನ್ನು ತುಂಬಿಸಲು ಕೂಡ ಸಹಾಯಕ ಆಗುತ್ತೆ. ಸರ್ಕಾರಕ್ಕೆ ಆದಾಯ, ಸರ್ಕಾರಕ್ಕೆ ತೆರಿಗೆ ಮತ್ತು ಸುಂಕ ತುಂಬಲು ಸಹಾಯ ನೋಡಿ. ಮಾರ್ಕೆಟ್ಗೆ ಟ್ಯಾಕ್ಸ್ ಕಟ್ಟಲೇಬೇಕಾಗ್ತದೆ ವರ್ಷಕ್ಕೆ. ಉದಾಹರಣೆಗೆ ಹೊಸದಾಗಿ ಬಂದಿರತಕ್ಕಂಥದ್ದು GST ಅಂತ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಸರಕು ಸೇವಾ ತೆರಿಗೆ. ಸರ್ವಿಸ್ ಟ್ಯಾಕ್ಸ್ ಕೊಡ್ತೀವಿ ಎಷ್ಟು ಪರ್ಸೆಂಟು? ಈಗ 18% ಮಿನಿಮಮ್ 18% 28%ವರೆಗೆ ತೆರಿಗೆಯನ್ನು ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ವಿವಿಧ ವಲಯಗಳಲ್ಲಿ ಅದನ್ನು ವಿಭಾಗ ಮಾಡಿ ಹಾಕಿರ್ತಕ್ಕಂಥದ್ದನ್ನು ನೋಡ್ತಾರೆ. ಹಂಗಾಗಿ ವಸ್ತುಗಳ ಬೆಲೆಗಳನ್ನು ಇವತ್ತು ಏನಾಗಿ ಸ್ವಲ್ಪ ಹೆಚ್ಚಳ ಆಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಗ್ರಾಹಕರ ಅವಶ್ಯಕತೆಗೆ ತಕ್ಕಂತೆ ಮತ್ತು ಗ್ರಾಹಕರ ಬೇಡಿಕೆಗಳಿಗೆ ತಕ್ಕಂತೆ ಮತ್ತು ಗ್ರಾಹಕರ ಇಷ್ಟ ಕಷ್ಟಗಳಿಗೆ ತಕ್ಕಂತೆ ಮಾರುಕಟ್ಟೆಯಲ್ಲಿ ವಸ್ತುಗಳನ್ನು ಕೈಗಾರಿಕೋದ್ಯಮಿಗಳು ಉತ್ಪಾದನೆ ಮಾಡಿ ವಿತರಕನವರೆಗೂ ಕೂಡ ವಸ್ತುಗಳನ್ನು ಏನು ಮಾಡ್ತಾರೆ, ಅದನ್ನು ವಿತರಣೆ ಮಾಡಿ ಲಾಭ ಗಳಿಸಿ, ಅಲ್ಪ ಪ್ರಮಾಣದ ಲಾಭ ಗಳಿಸಿ ಈ ವ್ಯಾಪಾರ ವಾಣಿಜ್ಯ ಕ್ಷೇತ್ರವನ್ನು ಸುಗಮವಾಗಿ ಗೊಳಿಸಲಿಕ್ಕೆ ವ್ಯವಹಾರ ಅಥವಾ ವಾಣಿಜ್ಯ ಅಂತಕ್ಕಂಥದ್ದು ಸಹಾಯವನ್ನು ಮಾಡುತ್ತದೆ ಅನ್ನೋದನ್ನು ಇದರಿಂದ ನಾವು ತಿಳ್ಕೋಬಹುದು. ಒಟ್ಟಾರೆಯಾಗಿ ಈ ವ್ಯಾಪಾರ ವಾಣಿಜ್ಯ ಕ್ಷೇತ್ರ 21ನೇ ಶತಮಾನದಲ್ಲಿ, ಅದರಲ್ಲೂ ಈಗ ಡಿಜಿಟಲ್ ಕ್ರಾಂತಿಯಿಂದ ಹೇಳಿದೆ, ಇದನ್ನು ಮಾಹಿತಿ ತಂತ್ರಜ್ಞಾನ ಯುಗ ಅಂತೇಳಿ ಕರೀತಾರೆ. ನೋಡಿ, 21ನೇ ಶತಮಾನದಲ್ಲಿ ಹೆಂಗಿದೆ ನಮ್ಮ ವ್ಯಾಪಾರ ವಾಣಿಜ್ಯ ಕ್ಷೇತ್ರ ಅಂದ್ರೆ, ಸಾಮಾನ್ಯವಾಗಿ ಈಗ ನಾವು ತಂತ್ರಜ್ಞಾನದ ಮೂಲಕ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತೀವಿ. ಯಾವುದೋ ಒಂದು ಕಂಪನಿ ಅಂತಕ್ಕಂಥ, ಉದಾಹರಣೆಗೆ ಅಮೆಜಾನ್ ಅಂತಕ್ಕಂಥದ್ದು ಇರ್ಬೋದು,
ಅಥವಾ ಫ್ಲಿಪ್ಕಾರ್ಟ್ ಅಂತಕ್ಕಂಥದ್ದು ಇರ್ಬೋದು, ಅಥವಾ ಮೀಶೋ ಅಂತಕ್ಕಂಥ ಇರಬಹುದು, ಅಥವಾ OLX ಅಂತಕ್ಕಂಥ ಇರ್ಬೋದು. ಇವೆಲ್ಲವೂ ಕೂಡ ಇವತ್ತು ಕಂಪ್ನಿಗಳು ಏನು ಮಾಡ್ತವೆ, ವಸ್ತುಗಳನ್ನು ಗ್ರಾಹಕರಿಗೆ ಬುಕ್ ಮಾಡಿದ ತಕ್ಷಣ ತಲುಪಿಸಿ ಅವರ ಬೇಡಿಕೆಗಳನ್ನು ಈಡೇರಿಸೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ 21ನೇ ಶತಮಾನದಲ್ಲಿ ಈ ಮಾಹಿತಿ ತಂತ್ರಜ್ಞಾನ ಯುಗ ಇರೋದ್ರಿಂದ ಇಂಟರ್ನೆಟ್ಗಳ ಮೂಲಕ ಬ್ಯಾಂಕಿಂಗ್, ವಿಮಾ ಸೇವೆ ಖಾಸಗೀಕರಣ, ಟೆಲಿಶಾಪಿಂಗ್, ಟೆಲಿಮಾರ್ಕೆಟಿಂಗ್, ಟೆಲಿಮೆಡಿಸಿನ್ ಅಂತ ಕರೀತಾರೆ. ಹಾಗಾಗಿ ಈ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಬಂದಿರೋದ್ರಿಂದ ಇವತ್ತು ಮೀಡಿಯಾಗಳು ವಿದ್ಯುನ್ಮಾನ ಜಾಹೀರಾತುಗಳನ್ನು ಕೊಡೋದರ ಮೂಲಕ ಗ್ರಾಹಕರನ್ನು ತನ್ನ ಕಡೆಗೆ ಸೆಳೆದುಕೊಂಡು ಅತಿ ಶೀಘ್ರವಾಗಿ ಮತ್ತು ಅಷ್ಟೇ ಬೇಗನೆ ಗ್ರಾಹಕರಿಗೆ ವಸ್ತುವನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ನಾವು ಉಂಟು ಮಾಡಿರ್ತಕ್ಕಂಥ ನೋಡ್ತೇವೆ. ಅಂದರೆ ವಿಶ್ವದ ಯಾವುದೇ ಮೂಲೆಯಲ್ಲಿ ಗ್ರಾಹಕ ಅವನು ವಾಸ ಮಾಡ್ತಾ ಇರಲಿಲ್ಲ. ತನಗೆ ಬೇಕಾದಂತಹ ವಸ್ತುಗಳನ್ನು, ತನಗಿಷ್ಟವಾದಂತಹ ಶೈಲಿಯಲ್ಲಿರ್ತಕ್ಕಂತಹ ವಸ್ತುಗಳನ್ನು ಕೊಂಡುಕೊಳ್ಳಲಿಕ್ಕೆ ಈ ಟೆಲಿಮಾರ್ಕೆಟಿಂಗ್ ವ್ಯವಸ್ಥೆ ಬಹಳ ಅನುಕೂಲಕಾರಿಯಾಗಿದೆ. ಅದರ ಮುಖಾಂತರ ನಾವು ಅತಿ ಬೇಗವಾಗಿ ವಸ್ತುಗಳನ್ನು ಕೊಡು. ಉದಾಹರಣೆಗೆ ಒಂದು ಟಿವಿ ಮೊದಲೆಲ್ಲ ಇದು ದೊಡ್ಡ ಬಾಕ್ಸ್ ಟೈಪ್ ಡೂಮ್ ಇರೋ, ಈಗೆಲ್ಲ ಒಂದು ಬರೀ LED ಸ್ಕ್ರೀನ್ ಬಂದಿರ್ತದೆ. ಜಪಾನ್ ಮಾಡಲಿ ತೊಶಿಬಾ ಆಗಿರೋ ಅಲ್ವಾ, ಅಥವಾ ವಿಡಿಯೋಕಾನ್ ಅಂತ, ಇವೆಲ್ಲವೂ ಕೂಡ ನೋಡಿ ಎಷ್ಟು ಸ್ಲೇಟ್ ಟೈಪು ಮತ್ತೆ ಡ್ಯೂರೇಬಲಿಟಿ ಮತ್ತೆ ಟ್ರಾನ್ಸ್ಪೋರ್ಟಬಲ್ ಇರತಕ್ಕಂತಹ ವಸ್ತುಗಳನ್ನು ನಾವು ಆನ್ಲೈನಲ್ಲಿ ಕೊಂಡ್ಕೊಳ್ಳೋಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥ. ಹಾಗಾಗಿ ಇಂದಿನ ಉತ್ಪಾದಕರು ಈ ವಿದ್ಯುನ್ಮಾನ ಜಾಹೀರಾತು ವ್ಯವಸ್ಥೆಯ ಮೂಲಕ ವಿಶ್ವದೆಲ್ಲೆಡೆಯಿಂದ ಗ್ರಾಹಕರನ್ನ ಸೆಳೆದುಕೊಂಡು ಅಥವಾ ಆಕರ್ಷಣೆ ಮಾಡಿ ತಮ್ಮ ಕಂಪನಿಗೆ ಲಾಭ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿ ನೋಡ್ಬೋದು. ಅದರಲ್ಲೂ ನೀವು ನೋಡಿರ್ಬೋದು, ಇವಾಗ MNCಗಳು ಅಂತ ಕರೀತೀವಿ, ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್, ಈ ಬಹುರಾಷ್ಟ್ರೀಯ ಕಂಪನಿಯ ಪ್ರತಿನಿಧಿಗಳು ಪ್ರತಿಯೊಂದು ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಇದ್ದಾರೆ. ಕಂಪನಿಯ ಪ್ರತಿನಿಧಿಯಾಗಿ ಬಂದು ಇಲ್ಲಿ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಹಾಗಾಗಿ ಅನೇಕ ರಾಷ್ಟ್ರಗಳಲ್ಲಿ ಈ ಕಂಪನಿಗಳು ಕಾರ್ಯವನ್ನು ನಿರ್ವಹಿಸುತ್ತಿದ್ದು, ಆ ಕಂಪನಿಗಳಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಸ್ತುಗಳನ್ನು ಗ್ರಾಹಕರಿಗೆ ನೇರವಾಗಿ ತಲುಪಿಸ್ತಕ್ಕಂಥ ವ್ಯವಸ್ಥೆ ಇವತ್ತು ವ್ಯಾಪಾರ ವಾಣಿಜ್ಯ ಕ್ಷೇತ್ರದಲ್ಲಿ ಬಹಳ ಬೇಗನೆ ಸಾಕ್ತಾ ಇರ್ತಕ್ಕಂಥ ನೋಡಿ. ಜೊತೆಗೆ ಕಂಪನಿಗಳು ಕೂಡ ಏನು ಮಾಡ್ತವೆ, ವಸ್ತುಗಳ ಬೆಲೆಗಳನ್ನು ನಿರ್ಧರಿಸುವಲ್ಲಿ ಪೈಪೋಟಿಗಳಿದ್ದಾವೆ. ನಾನು ಕಡಿಮೆ ರೇಟಿಗೆ ಕೊಡ್ತೀನಿ, ನಾನು ಕಡಿಮೆ ರೇಟಿಗೆ ಕೊಡ್ತೀನಿ ಅಂತ. ಸೊ ಹಾಗಾಗಿ ಬೃಹತ್ ಪ್ರಮಾಣದ ವಸ್ತುಗಳನ್ನು ಇವತ್ತು ಉತ್ಪಾದಿಸ್ತಿದ್ದು, ವಿಶೇಷವಾಗಿ ಇವತ್ತು ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಿರ್ತಕ್ಕಂಥದ್ದು. ಮತ್ತು ಗ್ರಾಹಕರಿಗೂ ಕೂಡ ಅಷ್ಟೇ ಕಡಿಮೆ ದರದಲ್ಲಿ ಶೀಘ್ರವಾಗಿ ವಸ್ತುಗಳನ್ನು ಪೂರೈಸತಕ್ಕಂಥ ವ್ಯವಸ್ಥೆಯನ್ನು ಈ ಟೆಲಿಮಾರ್ಕೆಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಮಾಡ್ತಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ನಾವು ಈ ವ್ಯಾಪಾರ ವಾಣಿಜ್ಯ ಕ್ಷೇತ್ರ ಇವತ್ತಿನ ಡಿಜಿಟಲ್ ಕ್ರಾಂತಿ ಯುಗದಲ್ಲಿ ಏನಾಗ್ತದೆ ಅಂತಂದ್ರೆ ಕ್ಷಿಪ್ರಗತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದೆ. ಉದಾಹರಣೆ ನೋಡಿ, ಫ್ಲಿಪ್ಕಾರ್ಟ್ ಅಂತಕ್ಕಂಥ ಒಂದು ಕಂಪನಿ ಒಂದು ಏನಾದರೂ ವಸ್ತು ಬೇಕಾದ್ರೆ ಅದನ್ನು ಬುಕ್ ಮಾಡಿದ್ರೆ ಅದನ್ನು 3 ಅಥವಾ 4 ಅಥವಾ 5 ದಿನಗಳಲ್ಲಿ ವಸ್ತುಗಳನ್ನು ಗ್ರಾಹಕರಿಗೆ ತಲುಪಿಸುತ್ತೆ. ಒಂದು ವೇಳೆ ವಸ್ತು ತಲುಪದೇ ಇದ್ರೆ ಅಲ್ಲೇನು ಮಾಡ್ತಾರೆ, ಅದು ಆ ವಸ್ತು ಎಲ್ಲಿ ಅದು ಸ್ಟಾಕ್ ಆಗಿದೆ ಅದನ್ನು ಪತ್ತೆ ಹಚ್ಚಿ ಆ ವಿಶ್ವಮಾಸ್ಟರ್ ಕಳಿಸಿ ವಸ್ತುವನ್ನು ಗ್ರಾಹಕನಿಗೆ ತಲುಪಿಸಿರುವಂಥ ವ್ಯವಸ್ಥೆ ಏನಾದರೂ ಆನ್ಲೈನಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಇವತ್ತು ಬ್ಯಾಂಕ್ ಲೋನ್ ಕೊಡೋದಾಗಿರ್ಬೋದು, ಖಾಸಗಿ ಬ್ಯಾಂಕ್ಗಳು, ಅದರಲ್ಲೂ ಸರ್ಕಾರಿ ಉದ್ಯೋಗಿಗಳಿಗೆ ಬ್ಯಾಂಕ್ ಲೋನ್ ಕೊಡಲಿಕ್ಕೆ ಅವರು ಮುಂದೆ ಬಂದು ಮನೆ ಕಟ್ಕೊಳ್ಳಲಿಕ್ಕೆ, ಸೈಟ್ ಕೊಳ್ಳಲಿಕ್ಕೆ, ಅಥವಾ ಕಾರ್ ಕೊಂಡ್ಕೊಳ್ಳಲಿಕ್ಕೆ, ಅಥವಾ ಆಭರಣ ಮಾಡಲಿಕ್ಕೆ, ಅಥವಾ ಇನ್ನೇನೋ ವೈಯಕ್ತಿಕ ಸಾಲಕ್ಕಾಗಿ ಸಾಕಷ್ಟು ಮಾದರಿನಲ್ಲಿ ಖಾಸಗಿ ಬ್ಯಾಂಕುಗಳು ಇವತ್ತು ವ್ಯಾಪಾರ ವಾಣಿಜ್ಯ ಕ್ಷೇತ್ರದಲ್ಲಿ ಸಾಲ ಸೌಲಭ್ಯಗಳನ್ನು ಕೊಡ್ತಿರ್ತಕ್ಕಂಥದ್ದನ್ನು ನೋಡ್ಬೋದು. ಇದಿಷ್ಟು ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶವಂದರೆ ವ್ಯಾಪಾರದ ವಿಕಾಸ ಬೆಳವಣಿಗೆಯ ಹಂತಗಳಲ್ಲಿ ಏನು ಹೇಳಿದ್ರು ನಾನು, ಹಣದ ಆರ್ಥಿಕ ವ್ಯವಸ್ಥೆ ಹಂತದಿಂದ ಹಿಡಿದು ಈ ವಾಣಿಜ್ಯ ಕ್ಷೇತ್ರ ಮತ್ತು ನಾಗಾಲೋಟದಲ್ಲಿ ದಾಖಲಾಗಿ ಇರ್ತಕ್ಕಂಥದ್ದು. ಅದರಲ್ಲೂ 21ನೇ ಶತಮಾನ ಅಂತಂದ್ರೆ ಇವತ್ತು ಖಾಸಗೀಕರಣ, ಉದಾರೀಕರಣ ಹಾಗೂ ಜಾಗತೀಕರಣ, ವಿಶ್ವದ ಯಾವುದೇ ಮಾರುಕಟ್ಟೆಯಲ್ಲಿ ವಸ್ತುಗಳು ಉತ್ಪಾದನೆ ಆಗಿದೆ ಅದನ್ನು ಕುಳಿತಲ್ಲೇ ಮನೆಯಲ್ಲೇ ಅಂತರ್ಜಾಲದ ಮೂಲಕ ನಾವು ವಸ್ತುಗಳನ್ನು ನೋಡಿ ಅದನ್ನು ಕೊಂಡುಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅಂದರೆ ಇದು ಈ ಜಗತ್ತಂತಕ್ಕಂಥ ಒಂದು ಚಿಕ್ಕದಾದಂಥ ಪುಟ್ಟ ಪಾತ್ರೆ ಇದ್ದಾರೆ. ಆ ಪುಟ್ಟ ಪಾತ್ರೆ ಒಳಗಡೆ ಅನೇಕ ಈ ಮಾರುಕಟ್ಟೆಯ ವಿಭಿನ್ನ ಮಾದರಿಯ ವಸ್ತುಗಳು ನಮಗೆ ತೆರಾಡ್ತಾರೆ. ಅದನ್ನು ಕೊಂಡುಕೊಳ್ಳೋದು ಯಾರಿಗೆ ಬಿಟ್ಟಿದ್ದು? ಗ್ರಾಹಕರು. ಆಯ್ಕೆಗಳು ಬಹಳ ಇದ್ದಾವೆ.
ವಿನ್ಯಾಸದ ಆಧಾರದ ಮೇಲೆ ವಸ್ತುಗಳನ್ನು ಕೊಂಡುಕೊಂಡು ತನ್ನ ಅನುಭವವನ್ನು ಈಡೇರಿಸತಕ್ಕಂಥ ಪ್ರಕ್ರಿಯೆ ಇವತ್ತು ಸಾಗ್ತಾ ಇದೆ. ಸೊ ಇದಿಷ್ಟು ಈ ಒಂದು ವಾಣಿಜ್ಯ ಬರ್ತಕ್ಕಂಥ ವಿಚಾರ. ಇದಿಷ್ಟು ಇಲ್ಲಿ ಅದೇ ಮುಗಿತು. ಏನಾದ್ರು ಸಂದೇಹ ಇದ್ರೆ ನಾನು ಕೇಳೋದು. ಅರ್ಥ ಆಯ್ತಲ್ವಾ? ಓಕೆ.